ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಕರೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಬೂದುಗುಪ್ಪ ಗ್ರಾಮದಲ್ಲಿ ಅದ್ದೂರಿಯಾಗಿ ಉತ್ಸವ ಮಾಡಲಾಗಿದೆ. ಈ ವೇಳೆ ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಶ್ರೀಮತಿ ಉಷಾರಾಣಿ ಅವರಿಗೆ ಬಯಲಾಟ ರಂಗ ಪ್ರವೀಣಿ ಪ್ರಶಸ್ತಿ ನೀಡಲಾಯಿತು. ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘ ಇವರ ಸಹಯೋಗದಲ್ಲಿ ಹಾಗೂ ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಕರೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಬೂದುಗುಪ್ಪ ಗ್ರಾಮದಲ್ಲಿ 2026 ಮಾರ್ಚ್ 25ರಿಂದ 27ರವರೆಗೆ ಏರ್ಪಡಿಸಿರುವ ಬೂದುಗುಪ್ಪ ಉತ್ಸವದಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಶ್ರೀಮತಿ ಉಷಾರಾಣಿ ಇವರಿಗೆ ಬಯಲಾಟ ರಂಗ ಪ್ರವೀಣೆ ಪ್ರಶಸ್ತಿ ನೀಡಲಾಯಿತು. ಉದ್ಘಾಟನಾ ಶ್ರೀಮತಿ ಗೌಸಿಯಾ ಬೇಗಂ, ಮಾನ್ಯ ತಹಶೀಲ್ದಾರ್ ಸಿರುಗುಪ್ಪ, ಮಾಧವರೆಡ್ಡಿ, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಶ್ವನಾಥ್ ಸಾಹುಕಾರ, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘ, ಹನುಮಂತಪ್ಪ ಪ್ರಭಾರೆ, ಉಪ ತಹಶೀಲ್ದಾರ್ ಕರೂರು ಹೋಬಳಿ ಮತ್ತು ಕಂದಾಯ ನಿರೀಕ್ಷಕರು ಕರೂರು ಹೋಬಳಿ, ವೀರಭದ್ರಪ್ಪ ಮಾಡಸುಗೂರು, ಪಂಪಾಪತಿಗೌಡ ಕರೂರು. ಬೂದುಗುಪ್ಪ ಉತ್ಸವದಲ್ಲಿ ನಡೆದಂತಹ ಕಾರ್ಯಕ್ರಮಗಳು: ಕುಮಾರಿ ಸ್ವಾತಿ ಇವರಿಂದ ಪ್ರಾರ್ಥನೆ ಗೀತೆ, ಕುಮಾರಿ ಅಮೃತವರ್ಷಿಣಿ ಎಂಆರ್, ಕೂರ್ಲಗುಂದಿ ಇವರಿಂದ ಭರತನಾಟ್ಯ, ಹಂಪಿ ಹಕ್ಕಾಬುಕ್ಕರ ಕಲಾ ಟ್ರಸ್ಟ್ ಸಂಸ್ಥಾಪಕ ಶಂಕರ ಬಂಡೆ ಪಿರೇಸಾಬ್ ಎಮ್ಮಿಗನೂರು ಜಮದಗ್ನಿ ಪಾತ್ರದಲ್ಲಿ ನಟಿಸಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಹಾಗೂ ರಾರಾವಿ ಬಯಲಾಟದ ಕಲಾವಿದರಾದ ಮದ್ದಲಿ ಬಡೇಸಾಬ್ ಮಗಳಾದ ವೇದವತಿ ರೇಣುಕಾ ಪಾತ್ರದಲ್ಲಿ ಮಿಂಚಿದ್ದಾರೆ. ಪರಶುರಾಮನ ಪಾತ್ರದಲ್ಲಿ ವೀರೇಶಗೌಡ ಹರಿಗಿನದೋಣಿ, ತಹಶೀಲ್ದಾರ್ ಗೌಸಿಯಾ ಬೇಗಂ ರವರು ಬೂದುಗುಪ್ಪ ಉತ್ಸವವನ್ನು ನೋಡಿ ಕಲೆಯನ್ನು ಉಳಿಸಿ ಬೆಳೆಸಲು ಮತ್ತು ಪ್ರೋತ್ಸಾಹಿಸಲು ಕರೆ ನೀಡಿದರು. ಯರಿಸ್ವಾಮಿ ಹಾರ್ಮೋನಿಯಂ ಮೇಸ್ಟ್ರು ಬೂದುಗುಪ್ಪ, ರಿದಮ್ ಪ್ಯಾಡ್ ವಿಜಯಕುಮಾರ್ ಗೌಡ, ಸೌಂಡ್ ರಮೇಶ್ ಬೂದುಗುಪ್ಪ ಮತ್ತು ವೀರಾಪುರ ರಾಜ, ಶ್ರೀ ಬಸವೇಶ್ವರ ರಂಗಸಜ್ಜಿಕೆ ಸೀನರಿ ಬೂದುಗುಪ್ಪ ಇವರ ಭವ್ಯ ರಂಗ ಸಜ್ಜಿಕೆಯಲ್ಲಿ ನಡೆಯಿತು. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9481941999. ಅವರು ರಂಗಭೂಮಿ ಅನ್ನತಕ್ಕಂಥ ಒಂದು ಚಾನೆಲ್ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನ ಪ್ರಸರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅವರು ಇನ್ನು ಮುದ್ದು ಮಕ್ಕಳೇ ಮತ್ತು ಎಲ್ಲ ಮಹನೀಯರೇ ಮತ್ತು ಅಕ್ಕ ತಂಗಿಯವರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಬೂದುಗುಪ್ಪ ಉತ್ಸವದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರುಗಳಿಗೆ ಮತ್ತು ಮಾನ್ಯ ಉಷಾರಾಣಿಯವರಿಗೂ ಮತ್ತು ಈ ಒಂದು ವ್ಯವಸ್ಥೆಯನ್ನು ಮಾಡಿರುವ ಶ್ರೀ ಯಾರು ವಿಶ್ವನಾಥ್ ಸಾಹುಕಾರ ಅವರಿಗೂ ನಾನು ನನ್ನ ತಾಲೂಕು ಆಡಳಿತದಿಂದ ತುಂಬ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಉತ್ಸವಗಳಂದ್ರೆ ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್. ನಮಸ್ಕಾರ.